ಸುರಭಿಸ್ ಕ್ವಿಸಿನ್ ರೆಸಿಪಿ ಚಾನಲ್ನಲ್ಲಿ ಇವತ್ತು ತುಂಬಾ ಈಸಿಯಾಗಿ ಮಾಡುವಂತ ಪುರಿ ಒಗ್ಗರಣೆ ಬ್ರೇಕ್ಫಾಸ್ಟ್ ಗೆ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೆಲ್ತಿಯಾಗೂ ಇರುವಂತ ಪುರಿ ಒಗ್ಗರಣೆ ಹೇಗೆ ಮಾಡೋದು ಅಂತ ಇವತ್ತು ನೋಡ್ಕೊಂಡು ಬರೋಣ. ಪುರಿ ಒಗ್ಗರಣೆ ಮಾಡಕ್ಕೆ ಒಂದು 2 ಲೀಟರ್ ಅಷ್ಟು ಕಡಲೆಪುರಿ ತಗೊಂಡು, ಸ್ವಲ್ಪ ಉಪ್ಪಾಗಿರುತ್ತಲ್ಲ ಅದು ಕಡಲೆಪುರಿ, ಹಾಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಬಟ್ಲಲ್ಲಿ ಕಡಲೆಕಾಯಿ ಬೀಜ, ಸ್ವಲ್ಪ ಶುಂಠಿ, ಹಾಗೆ ಒಂದು 8 ರಿಂದ 10 ಕರಿಬೇವಿನ ಸೊಪ್ಪು ಮತ್ತೆ ಮೆಣಸಿನಕಾಯಿ. ಇದ್ರ ಜೊತೆ ಒಂದು ದೊಡ್ಡ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟರ ಜೊತೆ ಒಂದು ಸ್ವಲ್ಪ ಒಗ್ಗರಣೆಗೆ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ, ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಒಂದು ದೊಡ್ಡ ಕಡಾಯಿಗೆ ಅಥವಾ ಒಂದು ಬಾಣಲೆಗೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಕಡಲೆಕಾಯಿ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಫಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಾಗೆ ಇದ್ರ ಜೊತೆ ಉದ್ದಿನಬೇಳೆ. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗ್ತಿದಂಗೆ 1 ಇಂಚಷ್ಟು ಶುಂಠಿನ ಉದ್ದುದ್ದಕ್ಕೆ ಕಟ್ ಮಾಡಿದೆ. ಕರಿಬೇವಿನ ಎಲೆ, ಒಂದು ಸ್ವಲ್ಪ ಕಡಲೆಕಾಯಿ ಬೀಜ, ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಹಾಕೋಬೋದು. ಸೊ ಇದು ಫ್ರೈ ಮಾಡ್ಬೇಕಾರೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ, ಉದ್ದಕ್ಕೆ ಕಟ್ ಮಾಡ್ಕೊಂಡಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಒಗ್ಗರಣೆ ರೆಡಿ ಆಗೋಷ್ಟಕ್ಕೆ ಈಗ ಕಡಲೆಪುರಿನ ರೆಡಿ ಮಾಡ್ಕೊತಾ ಇದ್ದೇನೆ. ಕಡಲೆಪುರಿನ ತುಂಬ ಹೊತ್ತು ನೆನೆಸೋಕ್ಕೆ ಹೋಗ್ಬಿಡಿ. ಇನ್ನೇನು ಒಗ್ಗರಣೆ ಆಲ್ಮೋಸ್ಟ್ ಆಗಿದೆ ಅಂದಾಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಅಷ್ಟೇ. ತೊಳ್ಕೊಂಡ್ರೆ ಸಾಕು, ಪುರಿ ಮೆತ್ತಗಾಗೋಗುತ್ತೆ. ನೀವು ನೋಡಿದ್ರೆ ಆಗಲೇ ಪುರಿ ಸೈಜ್ ಚಿಕ್ಕದಾಗ್ತಾ ಬರ್ತಾ ಇದೆ. ಆಲ್ಮೋಸ್ಟ್ ಈರುಳ್ಳಿ ಫ್ರೈ ಆಗಿದೆ. ಉಪ್ಪು ಹಾಕೋತಾ ಇದ್ದೀನಿ. ಆ್ಯಂಡ್ ನಾನು ತೊಗೊಂಡಿರೋದು ಪುರಿನೂ ಸ್ವಲ್ಪ ಉಪ್ಪಿದೆ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ತೊಳೆದಿರೋವಂಥ ಪುರಿ ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬೇರೆ ಸೀದೋಗ್ಬಿಡುತ್ತೆ ಕೆಳಗಡೆ. ಬೇಗ ಮಿಕ್ಸ್ ಆಗೋಗುತ್ತೆ, ಅಂದರೆ ಹೊಂದ್ಕೊಂಡು ಬಿಡುತ್ತೆ. ಬಟ್ ನಾನು ಹಾಕಿದ್ದು ಆಲ್ಮೋಸ್ಟ್ 3 ಲೀಟ್ರ್ ಪುರಿಗೆ ಇಷ್ಟು ಪುರಿ ಒಗ್ಗರಣೆ ಆಗಿರೋದು. ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಮೇಲೆ ಕೊಬ್ಬರಿ ಹಾಕೋತಾ ಇದ್ದೀನಿ. ಸ್ಮಾರ್ಟ್ ಈ ಟೈಮಲ್ಲಿ ನಿಮಗೆ ಉಪ್ಪು ಸಾಲದಿದ್ರೆ ಅದನ್ನು ಕೂಡ ಹಾಕೋಬೋದು. ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು. ಇದೆಲ್ಲ ನಿಮಗೆ ಆಪ್ಷನಲ್, ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ಇಲ್ಲ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಬೋದು, ಅಥವಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಎಲ್ಲ ಆದಮೇಲೆ ಫೈನಲಿ ಕೊತ್ತಂಬರಿ ಸೊಪ್ಪು. ಈ ಟೈಮ್ನಲ್ಲಿ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ, ಅಂದರೆ ಫ್ಲೇಮ್ ಆಫ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವುಗಳು ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀರಾ. ಟ್ರೈ ಮಾಡಿ ನೋಡಿ. ಆ್ಯಂಡ್ ತುಂಬ ಜನ ಮನೆಯಲ್ಲಿ ಮಾಡ್ತಿರ್ಬೋದು ಅಂತ ಅನ್ಕೋತೀನಿ. ಬೈ ಚಾನ್ಸ್ ಯಾವತ್ತೂ ಮಾಡಿಲ್ಲ ಅಂದರೆ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಇನ್ಯಾವ ರೆಸಿಪಿನ ತೋರಿಸ್ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೇನೆ.